ಇಷ್ಟು ದಿವಸ ನನ್ ಸೊಸೆ ಬಗ್ಗೆ ಹೇಳ್ತಾ ಇದ್ರೆ ನೀವು ನಂಬ್ತಾ ಇರ್ಲಿಲ್ಲ ಅಲ್ವಾ? ಈಗ್ಲಾದ್ರೂ ನಂಬಿಕೆ ಬಂತಾ? ಅಮ್ಮ, ಬಂದಾಗಿಂದ ರಾಜಲಕ್ಷ್ಮಿನ ನಿಲ್ಸ್ಕೊಂಡೇ ಮಾತಾಡಿಸ್ತಾ ಇದ್ದೀರಾ. ನನ್ನ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಸಿಗುತ್ತೆ. ಹೋಗಮ್ಮ, ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತಗೋ. ನೋಡಿದ್ರ ನಮ್ ದೃಷ್ಟಿ ತಗಲುತ್ತೆ ಅಂತ ತಾಯಿ ಮಗ ಇಬ್ರು ಹುಡುಗಿನ ಒಳಗ್ ಕರ್ಕೊಂಡೋಗಕ್ ನೋಡ್ತಾ ಇದ್ದಾರೆ. ಹಾಗ ಅನ್ಕೊಂಡಿದ್ದಿದ್ರೆ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಅಣ್ಣ. ಮದ್ವೆ ದಿನನೇ ತೋರಿಸ್ತಾ ಇದ್ವಿ. ಏನೋ ತಮಾಷೆಗ್ ಹಾಗಂದೆ ಬಿಡಮ್ಮ. ಹೋಗಮ್ಮ, ಹೋಗ್ ರೆಸ್ಟ್ ತಗೋ. ಪರವಾಗಿಲ್ಲ. ಯಾಕಮ್ಮ ಮುಜುಗರ ಪಡ್ತಾ ಇದೀಯಾ? ನಮ್ಮನೇನೆ, ಹೋಗು. ಬಾ ರಾಜಲಕ್ಷ್ಮಿ, ನಿನ್ ಜೊತೆಗೆ ನಾನಿದ್ದೀನಲ್ವಾ? ಹೋಗಮ್ಮ. ಆಂಟಿ ಅಷ್ಟೆಲ್ಲ ಹೇಳ್ತಿದಾರಲ್ವಾ, ಬಾ ರಾಜಲಕ್ಷ್ಮಿ. ನೀನ್ ಏನಕ್ ಛಾಯಾ? ಇಲ್ಲಿ ಇವ್ರ ಜೊತೆ ಮಾತಾಡ್ತಾ ಇರು. ಇಲ್ಲ, ನೀನು ಬಾ ಛಾಯ. ಅವಳು ಇಲ್ಲೇ ಇರ್ಲಿ, ನೀನು ರೆಸ್ಟ್ ತಗೋ. ನಡಿ. ಅವಳು ನನ್ ಜೊತೆ ಬರ್ಬೇಕು. ಹೋಗ್ಲಿ ಬಿಡೋ, ಹೊಸದಲ್ವಾ? ಅವಳ ಸ್ನೇಹಿತೆ ಜೊತೆಲಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ. ಒಂಟಿಯಾಗಿ ಸಿಗ್ತಾಳೆ. ಸ್ವಲ್ಪ ಹೊತ್ತು ಫ್ಯೂಚರ್ ವೈಫ್ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಮಮ್ಮ ಕೂಡ ನನ್ ಗಡ್ಡ ಬರ್ತಾ ಇದಾರೆ. ಕರ್ಕೊಂಡು ಹೋಗಮ್ಮ. ಬಾರೆ. ಅದ್ಕೆ ಇವಾಗ ನಿಮ್ಗೆಲ್ಲ ಸಂತೋಷ ಆಯ್ತಲ್ವಾ? ತುಂಬಾನೇ ಸಂತೋಷ ಆಯ್ತು ಅದಕ್ಕೆ. ಆ ಹುಡುಗಿದು ಓದ್ ಮುಗಿಸಿ ಬೇಗ ಮದ್ವೆ ಮಾಡಿ. ಓದೊಂದ್ ಅಡ್ಡ ಬಂದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವಳು ನಮ್ಮನೆ ಸೊಸೆ ಆಗ್ತಾ ಇದ್ಲು. ಏನೋ ಅವಳ ಆಸೆಗೆ ಅಡ್ಡಿ ಬರಬಾರ್ದು ಅಂತ ಸುಮ್ನೆ ಆದ್ವಿ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಏನಮ್ಮ, ನಮ್ ಕಡೆಯವ್ರ ಏನಾದ್ರೂ ಬೇಜಾರ್ ಮಾಡಿದ್ರಾ? ಅವರೆಲ್ಲ ನಿನ್ನನ್ನ ತುಂಬಾ ಹೊಗಳ್ತಾ ಇದಾರೆ. ಮನೆಗ್ ಹೋಗಿ ನಿಮ್ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೋ. ನನ್ ಮುದ್ದು ಸೊಸೆಗೆ ದೃಷ್ಟಿ ಆಗಿರೋ ತರ ಇದೆ. ಕೂತ್ಕೊಮ್ಮ, ಕೂತ್ಕೊಳ್ಳಿ, ಬರ್ತೀನಿ. ಇದೇನೇ ಇವ್ರು ನನ್ನಿಷ್ಟದ ಬಗ್ಗೆ ಸ್ವಲ್ಪನೂ ಯೋಚಿಸ್ದೆ ಅವ್ರಿಗಿಷ್ಟ ಬಂದಿದ್ ಪ್ರಕಾರ ಮಾತಾಡ್ಕೋತಿದ್ದಾರೆ. ನಿನ್ನಿಷ್ಟ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅವ್ರ ಹತ್ರ ನೀನ್ ಹೇಳೋದು ಇಲ್ಲ. ಬಿಡು, ಹೇಗೋ ಇಲ್ಲಿಗ್ ಬಂದಿದೀವಲ್ವಾ, ಸ್ವಲ್ಪ ಹೊತ್ತಿಲ್ಲ ಆರಾಮಾಗಿರು, ಆಮೇಲೆ ಹೋದ್ರಾಯ್ತು. ಚೆನ್ನಾಗಿದ್ಯಾ? ಕಾಣಿಸ್ತಾನೆ ಇಲ್ಲ. ಮನೇಲಿರೋದ್ ಬಿಟ್ಟು ಎಲ್ಲೋ ಯಾಕಿರೋದು? ಇಲ್ಲೇ ಇರೋ ಅಂದ್ರೆ ಕೇಳ್ಬೇಕಲ್ಲ. ಅಮ್ಮ ಬೈಲಿ, ಎಲ್ಲಿ ಆ ಹುಡುಗಿ? ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಇಷ್ಟ ಬಂದಾಗ ಮಾತಾಡಿದ್ನಲ್ಲ, ಆ ಹುಡುಗಿ ಹತ್ರ ನಿನ್ ಕಣ್ಮುಂದೆನೆ ನಿಜ ಏನು ಅಂತ ಪ್ರೂವ್ ಮಾಡ್ತೀನಿ. ಎಲ್ರೂ ಮುಂದೆ ಗಲಾಟೆ ಯಾಕೆ ಶೌರ್ಯ? ಆ ಹುಡುಗಿ ರೂಮಲ್ಲಿ ಇದ್ದಾಳೆ, ಹೋಗ್ ನೋಡು. ಹಾಗಾದ್ರೆ ನಾನೇ ಹೋಗಿ ನೋಡ್ತೀನಿ. ಛಾಯ ಇದ್ದಾಳಲ್ಲ, ನಾವ್ ಹೋಗ್ತೀವಿ. ಸರಿ, ಒಂದ್ ನಿಮಿಷ ಇರಿ. ಇದು ನನ್ ಮೇಲೆ ತುಂಬಾ ಅಭಿಮಾನ ತೋರ್ಸೋ ನಿಮ್ ಅಜ್ಜಿಗೋಸ್ಕರ ತಗೊಂಡ್ ಬಂದಿದ್ದೀನಿ. ನಿಮ್ ಅಜ್ಜಿಗ್ ಕೊಟ್ಬಿಡು.
ಸರಿ ಕೊಡ್ತೀನಿ ಬಿಡಿ. ಒಳ್ಳೇದಾಗ್ಲಿ. ಹೋಗಿ ಬರ್ತೀನಿ. ಆಯ್ತಮ್ಮ. ಬರ್ತೀವಿ ಆಂಟಿ. ಸರಿ, ಹುಷಾರಮ್ಮ. ಬಂದ ಅವನು? ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಹೋಗ್ಬಿಟ್ನಾ? ಅವನ್ ಬಂದು ಆ ಹುಡ್ಗಿನ ಕೂಡ ನೋಡ್ದ. ನೀನ್ ಅನ್ಕೊಂಡಾಗೆ ಆ ಹುಡ್ಗಿಗೂ ಅವನ್ಗೂ ಯಾವ ಸಂಬಂಧನೂ ಇಲ್ಲ. ಅವನು ಹೇಳ್ದ, ನೀವು ನಂಬಿಟ್ರಿ ಅಷ್ಟೇನಾ? ನಿಮಗ್ ಗೊತ್ತಿಲ್ಲ ಅಮ್ಮ. ಏಯ್, ಆ ಹುಡ್ಗಿನ ನೋಡಿ ಕ್ಲಿಯರ್ ಆಗಿ ಹೇಳ್ದ ಕಣೋ. ಇನ್ನೂ ಅವನ್ ಮೇಲೆ ಅನುಮಾನ ಪಟ್ರೆ ಹೇಗೆ? ಅವನ್ ರಾಜಲಕ್ಷ್ಮಿ ನೋಡಿದ್ನಾ? ನೋಡ್ದ. ಅವನ್ಗವಳು ಗೊತ್ತಂತೆ, ಅವನ್ ಕಾಲೇಜಲ್ಲೇ ಓದ್ತಾ ಇದ್ದಾಳಂತೆ. ಆದ್ರೆ ಆ ಹುಡುಗಿ ಜೊತೆ ಯಾವತ್ತೂ ನಾನು ಆ ರೀತಿ ನಡ್ಕೊಂಡಿಲ್ಲ. ನನ್ ಮೇಲ್ ಅನುಮಾನ ಪಟ್ಟು ಅವಮಾನ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೋದ. ರಾಜಲಕ್ಷ್ಮಿ ಅವನನ್ನು ನೋಡಿದ್ಲ? ರೂಮ್ಗೆ ಹೋಗಿದ್ದ. ಹೋದ್ಮೇಲೆ ಅವನ್ ಅವಳನ್ನ ನೋಡಿದ್ಮೇಲೆ ಅವಳು ನೋಡ್ದೆ ಇರ್ತಾಳ? ಏನು ಮಾತಾಡ್ಲಿಲ್ಲ ಅಂದ್ರೆ ನೀನ್ ಅನುಮಾನ ಪಟ್ಟಾಗೆ ಏನು ಇಲ್ಲ ಅಂತ ಅಲ್ವಾ? ನೀನ್ ಸುಮ್ನೆ ಅವನ್ ಜೊತೆ ಗಲಾಟೆ ಮಾಡ್ದೆ ಸುಮ್ನೆ ಇರೋ. ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿನೇ ಬೇರೆ, ನೀನ್ ಮದ್ವೆ ಆಗ್ತಿರೋ ಹುಡುಗಿನೇ ಬೇರೆ. ಅರ್ಥ ಆಯ್ತಾ? ಅಣ್ಣ, ಅದ್ಕೆ ನಡೀರಿ, ಎಲ್ಲ ಊಟ ಮಾಡೋರಂತೆ. ನಡೀರಿ ನಡೀರಿ. ಬನ್ನಿ, ಬನ್ನಿ ಬನ್ನಿ, ಬನ್ನಿ, ಎಲ್ಲ ಬನ್ನಿ. ಬನ್ನಿ ಬನ್ನಿ. ಇಲ್ಲೇನ್ ನಡೀತಾ ಇದೆ? ಅವನ್ ರಾಜಲಕ್ಷ್ಮಿ ನೋಡಿದ್ರೆ ಸೈಲೆಂಟ್ ಆಗಿರ್ಬೋದು, ಆದ್ರೆ ರಾಜಲಕ್ಷ್ಮಿ ಅವನು ನೋಡಿದ್ರೆ ಸುಮ್ಮನಿರಲ್ವಲ್ಲ. ಏನೂ ಅರ್ಥ ಆಗ್ತಾ ಇಲ್ವೇ?